ಇನ್ನು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ ವಿರಾಮ ಹಾಡಿ ಕೋಮು ಶಕ್ತಿಗಳಿಗೆ ಷಡ್ಯಂತ್ರಕ್ಕೆ ಅವಕಾಶ ನೀಡಬೇಡಿ. ಸರ್ಕಾರಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಆಗ್ರಹವನ್ನ ಮಾಡಿದ್ದಾರೆ. ಷಡ್ಯಂತ್ರ ಮಾಡುವವರ ಮುಖವಾಡವನ್ನ ಕಳಚಬೇಕು. ಎಸ್ಐಟಿ ತಮ್ಮ ಕರ್ತವ್ಯವನ್ನ ತಾವು ಮಾಡಿದ್ದಾರೆ, ಎಲ್ಲ ಮುಗಿದಿದೆ, ತಾಂತ್ರಿಕ ಅಂತ್ಯ ಹಾಡಬೇಕಿದೆ ಅನ್ನುವಂಥ ವಿಚಾರವನ್ನು ಕೂಡ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿದ್ದಾರೆ. ದೇಶದ ವ್ಯವಸ್ಥೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಇರ್ತಕ್ಕಂಥ ಒಂದು ನಂಬಿಕೆಗೆ ಎಲ್ಲ ಒಂದು ಕಡೆ ಯಾರೋ ಲೆಫ್ಟಿಸ್ಟು ಕೆಲವು ಕೋಮು ಇತರ ಶಕ್ತಿಗಳು ಮಾಡ್ತಕ್ಕಂಥ ಅದಕ್ಕೆ ಅವಕಾಶ ಕೊಡಬೇಡಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಕೂಡ ಇದನ್ನು ತುಂಬ ಗಾಢವಾಗಿ ಚಿಂತನೆ ಮಾಡಿ. ಇದಕ್ಕೆ ಏನು ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಕ್ಷಣ ಅವನು ಯಾರು ಏನು ಅದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು, ಯಾರಿಂದ ಇವೆಲ್ಲ ಆಗ್ತಾಯಿದೆ, ಇದನ್ನು ಹೊರಚೆಲ್ಲೋದ್ರಿಂದ ಇತಿಹಾಸದಲ್ಲಿ ಉಳ್ಕೋತೀರಿ. ದಯವಿಟ್ಟು ಆ ಕೆಲಸ ಮಾಡಿ. ಅಲ್ಲಿ ಏನಾಗ್ತಾಯಿದೆ ಸಾಕು ಹಾಕಿರ್ತಕ್ಕಂಥದ್ದು. SITನವರು ತಮ್ಮ ಕರ್ತವ್ಯನ ತಾವು ಮಾಡಿದ್ದಾರೆ. ಅವ್ರಿಗೇನಂತ ಗೊತ್ತಾಗಿದೆ. ಅವ್ರು ಮತ್ತೆ ಎಲ್ಲ ಒಂದು ಕಡೆ ಒತ್ತಡ ತಂದು ಮತ್ತೊಂದು ಮಗದೊಂದು ಇನ್ಮೇಲೆ ಆಗೋದಕ್ಕೆ ಅವಕಾಶ ಕೊಡಬೇಡ್ರಿ. ನನ್ನ ಕಳಕಳಿ ಮನವಿ. ದೇಶಕ್ಕೆ ಇನ್ನು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ ವಿರಾಮ ಹಾಡಿ ಕೋಮು ಶಕ್ತಿಗಳಿಗೆ ಷಡ್ಯಂತ್ರಕ್ಕೆ ಅವಕಾಶ ನೀಡಬೇಡಿ. ಸರ್ಕಾರಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಆಗ್ರಹವನ್ನ ಮಾಡಿದ್ದಾರೆ. ಷಡ್ಯಂತ್ರ ಮಾಡುವವರ ಮುಖವಾಡವನ್ನ ಕಳಚಬೇಕು. ಎಸ್ಐಟಿ ತಮ್ಮ ಕರ್ತವ್ಯವನ್ನ ತಾವು ಮಾಡಿದ್ದಾರೆ, ಎಲ್ಲ ಮುಗಿದಿದೆ, ತಾಂತ್ರಿಕ ಅಂತ್ಯ ಹಾಡಬೇಕಿದೆ ಅನ್ನುವಂಥ ವಿಚಾರವನ್ನು ಕೂಡ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿದ್ದಾರೆ. ದೇಶದ ವ್ಯವಸ್ಥೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಇರ್ತಕ್ಕಂಥ ಒಂದು ನಂಬಿಕೆಗೆ ಎಲ್ಲ ಒಂದು ಕಡೆ ಯಾರೋ ಲೆಫ್ಟಿಸ್ಟು ಕೆಲವು ಕೋಮು ಇತರ ಶಕ್ತಿಗಳು ಮಾಡ್ತಕ್ಕಂಥ ಅದಕ್ಕೆ ಅವಕಾಶ ಕೊಡಬೇಡಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಕೂಡ ಇದನ್ನು ತುಂಬ ಗಾಢವಾಗಿ ಚಿಂತನೆ ಮಾಡಿ. ಇದಕ್ಕೆ ಏನು ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಕ್ಷಣ ಅವನು ಯಾರು ಏನು ಅದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು, ಯಾರಿಂದ ಇವೆಲ್ಲ ಆಗ್ತಾಯಿದೆ, ಇದನ್ನು ಹೊರಚೆಲ್ಲೋದ್ರಿಂದ ಇತಿಹಾಸದಲ್ಲಿ ಉಳ್ಕೋತೀರಿ. ದಯವಿಟ್ಟು ಆ ಕೆಲಸ ಮಾಡಿ. ಅಲ್ಲಿ ಏನಾಗ್ತಾಯಿದೆ ಸಾಕು ಹಾಕಿರ್ತಕ್ಕಂಥದ್ದು. SITನವರು ತಮ್ಮ ಕರ್ತವ್ಯನ ತಾವು ಮಾಡಿದ್ದಾರೆ. ಅವ್ರಿಗೇನಂತ ಗೊತ್ತಾಗಿದೆ. ಅವ್ರು ಮತ್ತೆ ಎಲ್ಲ ಒಂದು ಕಡೆ ಒತ್ತಡ ತಂದು ಮತ್ತೊಂದು ಮಗದೊಂದು ಇನ್ಮೇಲೆ ಆಗೋದಕ್ಕೆ ಅವಕಾಶ ಕೊಡಬೇಡ್ರಿ. ನನ್ನ ಕಳಕಳಿ ಮನವಿ. ದೇಶಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.